ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು. ಭಾಗ 3 ಗಮನ. ಇದರಲ್ಲಿ ಅಧ್ಯಾಯ 36 ಮೋಹ ಪಂಜರದಿಂದ ಮುಕ್ತಿ. ಈ ಅಧ್ಯಾಯದ 2ನೇ ಪಾರ್ಟನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಾನೊಲ್ಲೆ ತಾಯಿ, ಆ ಅನಿಷ್ಟ ವಾತಾವರಣದ ಜಂಜಡವೇ ಬೇಡ. ಇಲ್ಲ ಶಿವಕಾಮಿನಿ, ನಿನ್ನ ತ್ಯಾಗದಿಂದ ಮಾತ್ರವೇ ಈ ಆಘಾತದಿಂದ ರಾಜನು ಚೇತರಿಸಿಕೊಳ್ಳಬಲ್ಲ. ಕಾಲಿನಲ್ಲಿ ಮುಳ್ಳು ಹೊಕ್ಕು ಕೀವಾದಾಗ ಆ ಮುಳ್ಳನ್ನು ಕಿತ್ತು ಕೀವನ್ನು ಹೊರತೆಗೆದು ನಂತರ ಗಾಯದ ನೋವು ತೆಗೆವ ಮದ್ದನ್ನು ಕಟ್ಟಬೇಕಾಗುವುದು. ಶಿವೆ, ನಾನೀಗ ಅವನ ಕೀಳು ಬಯಕೆಗಳ ಮುಳ್ಳನ್ನು ನನ್ನ ವಿರಕ್ತಿಯ ಆದರ್ಶದ ಮುಳ್ಳಿನಿಂದ ಕಿತ್ತು ವಿಲಾಸ ಪ್ರವೃತ್ತಿಯ ಕೀವನ್ನು ತೆಗೆದು ಬಂದಿರುವೆ. ಆ ಹೃದಯದ ಗಾಯ ಮಾಯಬೇಕಾದರೆ ನಿಷ್ಕಲ್ಮಶ ವಾತ್ಸಲ್ಯಪೂರ್ಣವಾದ ಸೇವೆಯೆಂಬ ಮದ್ದು ಸವರಲು ನೀನು ಅವನ ಬಳಿ ಇರಬೇಕು. ಶಿವಕಾಮಿನಿ ಮೂಕಳಾಗಿ ನಿಂತಳು. ವಸಂತಕನು ಬೆರಗಾಗಿ ತಿರಸ್ಕಾರದ ಧ್ವನಿಯಲ್ಲಿ ಕೇಳಿದ, ತಾಯಿ, ಅಂತಹ ಪಾಪಿಯನ್ನು ಕ್ಷಮಿಸಿ ಉದ್ಧರಿಸುವ ಸಲಹೆ ನೀಡುವಿರಾ? ಅವನನ್ನು ಕಡಿದು ಹದ್ದು ನಾಯಿಗಳಿಗೆ ಆಹಾರವಾಗಿ ಎಸೆದರೂ ಪಾಪ ಬರದು. ಮಂಗಲಮಯಿ ಮಾತೆಯನ್ನು ಗೃಹಬಂಧನದಲ್ಲಿರಿಸಿ ಕಣ್ಣೀರು ಸುರಿಸಿದ ನರಾಧಮನವನು. ವಸಂತಕರೇ, ಕಣ್ಣಿನೊಳಗೆ ಬಿದ್ದ ಕಸವನ್ನು ಮತ್ಸರಿಸಬೇಕು, ಕಣ್ಣನ್ನೇ ಅಲ್ಲ. ಪಾಪಿಯೊಳಗಣ ಪಾಪವನ್ನು ದ್ವೇಷಿಸಬೇಕು, ಪಾಪಿಯನ್ನೇ ಅಲ್ಲ, ಗಂಭೀರವಾಗಿ ನುಡಿದಳು ಮಹಾದೇವಿ. ಶಿವಕಾಮಿನಿ, ನನ್ನ ಬೇಡಿಕೆಯನ್ನು ಮನ್ನಿಸು. ಅವನ ಪ್ರವೃತ್ತಿ ನಿಜಕ್ಕೂ ಪಲ್ಲಟವಾದರೆ ಬದುಕು ಮಂಗಲಮಯವಾಗುವುದು. ದ್ವೇಷ ತಿರಸ್ಕಾರಗಳು ಪಾಶವಿಕ ಗುಣಗಳು, ಅನುಕಂಪ ವಾತ್ಸಲ್ಯಗಳು ದೈವಿಕ ಗುಣಗಳು. ನಡೆತಂಗಿ. ಶಿವಕಾಮಿನಿ ಅಗಲಿಕೆಯ ನೋವಿನಿಂದ ತಪ್ತಳಾಗಿ ನುಡಿದಳು. ತಾಯಿ, ಬೇಡಿಕೆಯೆಂದು ಭಿನ್ನವಿಸಿಕೊಳ್ಳುವುದೇಕೆ? ಆಜ್ಞೆ ಮಾಡಿರಿ. ಕಾಲಿನಲ್ಲಿ ಮುಟ್ಟಿ ಮಾಡ ಹೇಳಿದುದನ್ನು ತಲೆಯಲ್ಲಿ ಹೊತ್ತು ಪೂರೈಸುವೆ. ಯಾವ ಪೂರ್ವಜನ್ಮದ ಫಲವೋ ತಮ್ಮ ಪರುಷ ಸನ್ನಿಧಿಯಲ್ಲಿ ಕೆಲವಾರು ಅಮೃತ ಗಳಿಗೆಗಳನ್ನು ಕಳೆವ ಭಾಗ್ಯ ನನ್ನದಾಯಿತು. ಅವ್ವ, ನಿಮ್ಮನ್ನು ನೋಡುವುದು ಇನ್ನೆಂದಿಗೆ ಅವ್ವ? ಬಿಕ್ಕಿ ಬಿಕ್ಕಿ ಅಳುತ್ತಾ ಭಾರವಾದ ಕಾಲುಗಳನ್ನೆಳೆದುಕೊಳ್ಳುತ್ತಾ ಶಿವಕಾಮಿನಿ ಹೊರಟಳು. ಅವ್ವ, ನನ್ನ ಇಚ್ಛೆಯನ್ನಷ್ಟು ಪೂರ್ಣಗೊಳಿಸಿರಿ. ಹೊಸ ಬದುಕಿನ ಬಗೆಯನ್ನು ಆರಂಭಿಸುವ ನನಗೆ ಆಶೀರ್ವಾದ ಮಾಡಿರಿ. ವಸಂತಕ ಮಂಡಿಯೂರಿ ಕುಳಿತು ಕೈಚೀಲದಲ್ಲಿದ್ದ ಕಾವಿಯ ಕಪಿನಿಯನ್ನು ಹೊರತೆಗೆದು ಹರಸಿ ಈ ಕಾವಿಯ ಶಾಟಿಯನ್ನು ನೀಡಿರಿ ಎಂದಾಗ ಆಕೆ ದಿಗ್ಭ್ರಾಂತಳಾದಳು. ಇದೇನು ವಸಂತಕರೇ? ಬೆರಗಾಗಿ ಕೇಳಿದಳು. ತಾಯಿ, ಉಪ್ಪರಿಗೆಯ ಮನೆಯಲ್ಲಿದ್ದ ಮಾನವನು ತಿಪ್ಪೆಯ ಮೇಲಿರಲಾರ. ಇನಿತೊಂದು ಕಾಲ ಪಾರಮಾರ್ಥ ಪ್ರಪಂಚದ ಉಪ್ಪರಿಗೆಯಲ್ಲಿದ್ದವನು ಇನ್ನು ಲೌಕಿಕತೆಯ ತಿಪ್ಪೆಯ ಮೇಲಿರಲು ಸಾಧ್ಯವೇ? ಅದಕ್ಕೆ ಏನು ಮಾಡಬೇಕೆನ್ನುವಿರಿ? ಈ ವ್ಯಾಮೋಹ ಪ್ರಪಂಚದ ಬಲೆಯನ್ನು ಬಿಡಿಸಿಕೊಂಡು ಕಲ್ಯಾಣದ ಶರಣರನ್ನು ಕೂಡಿಕೊಂಡು ಜೀವನ ಪರ್ಯಂತರ ಶರಣರ ಸಂಘದಲ್ಲಿರಲು ಬಯಸುವೆ. ಇದು ನನ್ನ ದೃಢ ನಿರ್ಧಾರ. ಅಜ್ಞಾನಿಯಾದ ಕೂಸು ಕೈಗೆ ಸಿಕ್ಕಿದ್ದನ್ನು ತಿನ್ನಬಹುದು, ಬುದ್ಧಿ ಬಲಿತ ಮೇಲೆ ತಿನ್ನಲು ಅಸಹ್ಯಪಡುವುದು. ತನ್ನ ಕೈಯಲ್ಲಿ ತೆಗೆದುಕೊಂಡು ಮಂತ್ರ ಸಂಸ್ಕಾರ ಮಾಡಿ ಮುಂದೆ ಚಾಚಿದ ವಸಂತಕನ ಕೈಗಳಲ್ಲಿ ಹಾಕಿದಾಗ ವಸಂತಕ ಪಾದದ ಮೇಲೆ ಹಣೆಯಿಟ್ಟು ನಮಸ್ಕರಿಸಿ ತನ್ನ ಆನಂದದ ಕಣ್ಣೀರಿನಿಂದ ಅಭಿಷೇಕ ಮಾಡಿದ. ಮಹಾದೇವಿ ಅವಸರಿಸಿಕೊಂಡು ಮುಂದೆ ಹೊರಡಲು ಹೆಜ್ಜೆ ಇಡುವಷ್ಟರಲ್ಲೇ ಮಠದ ಶಿಷ್ಯನೋರ್ವ ತ್ವರೆಯಿಂದ ಬಂದು ಹೆತ್ತವರು ಬರುವ ಸುದ್ದಿಯನ್ನು ಮುಟ್ಟಿಸಿದ. ತನ್ನ ಸುದ್ದಿ ಅವರಿಗೆ ತಿಳಿದು ಅವರು ಆಗಮಿಸುವುದರೊಳಗೆ ತಾನು ಉಡುತಡಿಯಿಂದ ನಿರ್ಗಮಿಸಬೇಕೆಂಬ ಮಹಾದೇವಿಯ ಪ್ರಯತ್ನ ಸಫಲವಾಗಲಿಲ್ಲ. ಸಮಸ್ಯೆಯನ್ನು ಎದುರಿಸಿ ಅವರಿಗೆ ಸಾಂತ್ವನ ನೀಡಿ ಹೋದರಾಯಿತೆಂದು ತನ್ನನ್ನು ತಾನೇ ಸಮಾಧಾನಿಸಿಕೊಳ್ಳುವಲ್ಲಿ ಲಿಂಗಮ್ಮ ಮೈ ಮೇಲಿನ ಪರಿವೆಯನ್ನು ಕಳೆದುಕೊಂಡು ಓಡಿ ಬರುವುದನ್ನು ಕಂಡಳು. ಆಕೆಯ ಹಿಂದೆ ತಂದೆ ಓಂಕಾರ ಶೆಟ್ಟಿ ಗಂಭೀರವಾಗಿ ನಡೆದು ಬರುತ್ತಿದ್ದ. ಅವರ ಬೆನ್ನಿಗೆ ಶಿವಮೂರ್ತಪ್ಪ, ಮಲ್ಲೇಶಪ್ಪ, ಗಿರಿಜಾಂಬೆ, ಶೈಲಜಾ ಬರತೊಡಗಿದ್ದರು. ಬಾವಿಯ ದಂಡೆಯ ಮೇಲೆ ಮಾತಿನಲ್ಲಿ ಮಗ್ನರಾಗಿದ್ದ ಸಿಂಗಾರಮ್ಮ ಸಂಗಮ್ಮನು ಆ ಗುಂಪನ್ನು ಅನುಸರಿಸದಿರಲಿಲ್ಲ. ಮಹಾದೇವಿ ಮೌನವಾಗಿ ತಾಯಿ ತಂದೆಯರಿಬ್ಬರನ್ನು ನೋಡಿದಳು. ಲಿಂಗಮ್ಮ ಬಹಿರಂಗಿಕವಾಗಿ ದುಃಖವನ್ನು ವ್ಯಕ್ತಪಡಿಸುತ್ತಿದ್ದಳು. ಆದರೆ ಓಂಕಾರ ಮಾತ್ರ ಮೂಕನಾಗಿದ್ದ. ದೀರ್ಘಕಾಲದ ಶಾರೀರಿಕ ರೋಗ ಮಾನಸಿಕ ಚಿಂತೆಯಲ್ಲಿ ಬಳಲಿದವನಂತೆ ಕಾಣುತ್ತಿದ್ದ. ಮುಖದ ಮೇಲೆ ಮುದಿತನದ ಗೆರೆಗಳು ಸ್ಪಷ್ಟವಾಗಿ ಕಾಣುತ್ತಲಿದ್ದವು. ತಲೆಯ ತುಂಬ ಬೆಳ್ಳಿಯ ನೆರೆಕೂದಲು ಎದ್ದು ತೋರುತ್ತಿದ್ದವು. ತನ್ನ ಅಲ್ಪಕಾಲದ ಅಗಲಿಕೆ ಎಷ್ಟೊಂದು ಹಣ್ಣು ಮಾಡಿದೆಯಲ್ಲ ಎನಿಸಿತು. ಲಿಂಗಮ್ಮನ ಅಳುವಿಗಿಂತ ಓಂಕಾರನ ಮೂಕ ನೋಟವು ಮಹಾದೇವಿಯ ಹೃದಯವನ್ನು ಹಿಂಡಿ ಹಿಪ್ಪೆ ಮಾಡಿತು. ಲಿಂಗಮ್ಮ ಅತ್ತು ಕರೆದು ಸಹ ಹೆಂಗಳೆಯರೊಡನೆ ಮಾತನಾಡಿ ದುಃಖದ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳುತ್ತಿದ್ದಳು.
ಆದರೆ ಓಂಕಾರನು ಅಂಗಡಿಯ ವ್ಯವಹಾರದಲ್ಲಿ ಸಹ ಆಸಕ್ತಿ ಕಳೆದುಕೊಂಡು ಕೈದೋಟದ ಸಂಪಿಗೆಯ ಗಿಡದ ಕೆಳಗೆ ಅದನ್ನೇ ದಿಟ್ಟಿಸುತ್ತಾ ಮೌನವಾಗಿ ಕುಳಿದು ಬಿಡುತ್ತಿದ್ದ. ಪತ್ನಿಯೊಡನೆಯೂ ಮಾತನಾಡಲು ಇಚ್ಛಿಸುತ್ತಿರಲಿಲ್ಲ. ಯಾವಾಗಲೋ ಮನಸ್ಸು ಬಂದಾಗ ಎದ್ದು ಬಂದು ಹೊಟ್ಟೆಗೆ ಆಹಾರವನ್ನು ತುಂಬಿಕೊಳ್ಳುತ್ತಲಿದ್ದ. ಲಿಂಗಮ್ಮ ಓಡಿ ಬಂದು ದಿಗಂಬರಿಯಾಗಿ ನಿಂತ ಮಗಳನ್ನು ಆವೇಶದಿಂದ ಬರಸೆಳೆದು ಅಪ್ಪಿಕೊಂಡು, ಮಾದೇವಿ, ನನ್ನ ರಗಿಳಿ, ಈ ಕಣ್ಣಿನಿಂದ ಕಾಣಬಾರದನ್ನೆಲ್ಲ ಕಂಡೆನಲ್ಲ ಮಗಳೇ. ಧ್ವನಿ ತೆಗೆದು ಅಳತೊಡಗಿದಳು. ಓಂಕಾರ ಮೌನವಾಗಿ ನೋಡುತ್ತಲಿದ್ದ. ಲಿಂಗಮ್ಮ, ಕಾಣಲ ಸಾಧ್ಯವಾದುದನ್ನು ಕಂಡಂತಾಗಿದೆ ಅನ್ನವ್ವ. ಮೋಹದ ತೆರೆಯನ್ನು ಕಿತ್ತೊಗೆದು ಅವಳ ಉತ್ತುಂಗ ನಿಲುವನ್ನು ಅರಿಯಲು ಯತ್ನಿಸು ತಾಯಿ, ಸೂಚ್ಯವಾಗಿ ಮಾತನಾಡಿದರು ಗುರುಲಿಂಗದೇವರು. ತಾಯಿಯ ಕೈಗಳನ್ನು ಸಡಿಲಿಸಿ ಮಹಾದೇವಿ ತಂದೆಯ ಬಳಿಗೆ ಬಂದು ಅವನ ಕೈಯನ್ನು ಹಿಡಿದು ಪ್ರೇಮ ತುಂಬಿದ ಧ್ವನಿಯಲ್ಲಿ ಕೇಳಿದಳು. ಅಪ್ಪ, ಏಕಪ್ಪ ಇಷ್ಟೊಂದು ಸೊರಗಿರುವೆ? ಮೈಯಲ್ಲಿ ಸ್ವಾಸ್ಥ್ಯವಿಲ್ಲವೇ? ಓಂಕಾರನ ತಡೆದಿಟ್ಟ ದುಃಖವು ಒಮ್ಮೆಲೆ ಸಿಡಿಯಿತು. ಅವನ ಗಂಡೆದೆ ಕರಗಿ ನೀರಾಯಿತು. ಮಹಾದೇವಿಯ ತಲೆಯನ್ನು ತನ್ನೆದೆಗೆ ಆನಿಸಿಕೊಂಡು ಧಾರಾಕಾರವಾಗಿ ಕಣ್ಣೀರು ಹರಿಸಿದ. ಮಗಳ ನೆತ್ತಿಯನ್ನು ತಂದೆಯ ಕಣ್ಣೀರು ಸೋಂಕಿತು. ಅಪ್ಪ, ಗಂಡಸಾದ ನೀನೂ ಅಳುವುದೇ ಎಂದು ಕೇಳಿದಳು. ಗಂಡಸಾಗಿ ಅಳುತ್ತಿಲ್ಲ, ತಂದೆಯಾಗಿ ಅಳುತ್ತಿರುವೆ ಮಗಳೇ. ಓಂಕಾರನ ಮಾತುಗಳು ಕಡೆಗೋಲಾಗಿ ಮಹಾದೇವಿಯ ಮನವನ್ನು ಮತಿಸಿದವು. ಅವನು ತನ್ನ ದುಃಖವನ್ನು ನಿಗ್ರಹಿಸಲಾರದೆ ಮರೆಮಾಚಿಕೊಳ್ಳಲು ಸುಗ ಮಗಳನ್ನು ಬಿಟ್ಟು ಮಠದ ಒಳಕ್ಕೆ ನಡೆದು ಕೆಲವಾರು ಕ್ಷಣಗಳ ನಂತರ ಹೊರಬಂದ. ನಿಮ್ಮ ತಂದೆಯವರು ನೀನು ಹೋದ ಮೇಲೆ ಸರಿಯಾಗಿ ಉಂಡಿಲ್ಲ, ಕಣ್ತುಂಬ ನಿದ್ರಿಸಿಲ್ಲ. ನಿನ್ನ ಚಿಂತೆ ಅವರ ಹೃದಯದ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬತ್ತಿಸಿದೆ. ಮಗಳೇ, ನೀನು ಇದೆಂತಹ ಉದ್ವೇಗಕ್ಕೆ ಬಲಿಯಾಗಿರುವೆ? ಮಾನವನಿಗಿರುವುದು ಮಾನವೊಂದೇ, ಅದನ್ನೇ ಕಳೆದು ಬಿಟ್ಟೆಯಲ್ಲ. ಲಿಂಗಮ್ಮ ಅಳುತ್ತಲೇ ನುಡಿದಳು. ಮಾನ ಅಪಮಾನ ಎಂಬವು ಅರ್ಥವಿಲ್ಲದ ಪದಗಳವ್ವ. ಮಾನ ಹೋಗುವ ಬದುಕನ್ನು ನಾನು ಮಾಡಿಲ್ಲ ತಾಯಿ, ಮಂಗಲ ತರುವುದನ್ನೇ ಮಾಡಿರುವೆ. ಮಹಾದೇವಿ ನಿಚ್ಚಳವಾಗಿ ಹೇಳಿದಳು. ಮತ್ತೆ ಇದೆಂತಹ ಕೃತಿಯವ್ವ? ತುಂಬು ಯೌವನಕ್ಕೆ ದಿಗಂಬರೆಯಾಗಿ ತಿರುಗುವುದೆಂದರೆ? ಶಿವಮೂರ್ತಪ್ಪ ಕೇಳಿದ. ಈ ಜಗತ್ತು ಬದುಕನ್ನಳೆಯುವ ಮಾಪನವೇ ಬೇರೆ. ಅದು ಶರಣರ ಬದುಕನ್ನು ಅಳೆಯಲು ಉಪಯೋಗವಾಗದು. ಹಾಲನ್ನು ಅಳೆಯುವ ಕೊಳಗ ಸಮುದ್ರದ ನೀರನ್ನು ಅಳೆಯಲಿಕ್ಕೆ ಉಪಯುಕ್ತವಾಗದು. ತೋರಿಕೆಯ ಬದುಕಿನಲ್ಲಿ ಸ್ವಚ್ಛವಾಗಿದ್ದು ಆಂತರಿಕ ಬದುಕಿನಲ್ಲಿ ಮಲಿನವಾಗಿದ್ದರೆ ಜಗತ್ತು ಮೆಚ್ಚುವುದು, ಮನ್ನಿಸುವುದು. ಆದರೆ ತೋರಿಕೆಯ ಬದುಕು ವಿಲಕ್ಷಣವಾಗಿದ್ದು ಆಂತರಿಕವಾಗಿ ಘನವಾಗಿದ್ದರೆ ನೂರೊಂದು ಮಾತುಗಳನ್ನಾಡುವುದು. ಏಕೆಂದರೆ ಜಗದ ದೃಷ್ಟಿಯು ಸೀಮಿತ ಶಕ್ತಿಯುತವಾದುದು. ಗೌಣೇಂದ್ರಿಯಗಳನ್ನು ಮುಚ್ಚಿದ ನೂಲಿನ ತೆರೆ ಸರಿದರೆ ಗಂಡು ಹೆಣ್ಣುಗಳು ನಾಚಿ ನೀರಾಗುವರು. ಬೇರೆಯವರು ನೋಡಿದರಲ್ಲ ಎಂದು ಸಂಕೋಚದಿಂದ ಕುಗ್ಗುವರು. ಆದರೆ ನಮ್ಮೆಲ್ಲ ವ್ಯವಹಾರಗಳನ್ನು ನೋಡುವ ಜಗದೊಡೆಯನೊಬ್ಬ ತೆರಹಿಲ್ಲದೆ ಇದ್ದು ಕಣ್ಣಲ್ಲಿ ಕಣ್ಣಿಟ್ಟು ಸರ್ವಾಂಗಗಳನ್ನು ಪರೀಕ್ಷಿಸುವನು. ಇಂತಹ ಸರ್ವದ್ರಷ್ಟಾರನ ಕಣ್ಣು ತಪ್ಪಿಸಲು ಯಾರಿಗೂ ಸಾಧ್ಯವಿಲ್ಲ. ಆದ್ದರಿಂದ ಶರಣರದು ಜನಸಾಕ್ಷಿಯ ಬದುಕಲ್ಲ, ದೇವಸಾಕ್ಷಿಯ ಬದುಕು, ನಿರ್ಲಿಪ್ತಳಾಗಿ ಹೇಳಿದಳು. ಆದರೆ ಕೆಳದಿ, ನಿನ್ನ ಈ ವೇಷವನ್ನು ನೋಡಿದರೆ ಕರುಳು ಕತ್ತರಿಸಿ ಬರುವುದು, ಕಣ್ಣೀರು ಕಡಲಾಗಿ ಹರಿಯುವುದು. ಬಟ್ಟೆಯನ್ನುಡು ಮಹಾದೇವಿ. ಗೆಳತಿ ಶೈಲಜೆ ಅಳುತ್ತಾ ಗಿರಿಜಾಂಬೆಯ ಕೈಯಲ್ಲಿದ್ದ ಸೀರೆಯನ್ನು ಇಸಿದು ಕೊಡ ಹೋಗಿ ಹೇಳಿದಳು. ಹೌದು ಮಗಳೇ, ಬಾಳಿನಲ್ಲಿ ಆಕಸ್ಮಿಕವಾಗಿ ನಡೆದ ದುರ್ಘಟನೆಯ ಕುರುಹಾಗಿ ಹೀಗೆ ಉಳಿಯದಿರಮ್ಮ. ಲಿಂಗಮ್ಮ ದನಿಗೂಡಿಸಿದಳು. ಅವ್ವ, ಗಂಡಂದಿರನ್ನು ಮೆಚ್ಚಿಸಬೇಕಾದುದು ಕುಲಸತಿಯರ ಕರ್ತವ್ಯ. ಗಂಡಂದಿರ ಅಭಿರುಚಿಯನ್ನು ಅನುಸರಿಸಿ ಇವರೂ ಇರಬೇಕಾಗುವುದಷ್ಟೇ. ನನ್ನ ಪತಿಯು ಬಯಸುವುದು ಪರಿಮಳೋದಕದ ಮಜ್ಜನವನ್ನಲ್ಲ, ಗುರುಪಾದ ತೀರ್ಥದ ಮಂಗಳ ಮಜ್ಜನವನ್ನು, ಅರಿಶಿಣದ ಲೇಪನವನ್ನಲ್ಲ, ವಿಭೂತಿಯ ಅನುಲೇಪನವನ್ನು, ರೇಷ್ಮೆಯ ಪೀತಾಂಬರವನ್ನಲ್ಲ, ದಿಗಂಬರವನ್ನು, ಚಂದನ ಕಸ್ತೂರಿಗಳ ಮೈಲೇಪನವನ್ನಲ್ಲ, ಶಿವಭಕ್ತರ ಪಾದಧೂಳಿಯನ್ನು, ಬಂಗಾರ ರತ್ನ ವಜ್ರದ ಆಭರಣವನ್ನಲ್ಲ, ರುದ್ರಾಕ್ಷಿಯ ಮೈದೊಡಿಗೆಗಳನ್ನು, ಹೂವಿನಿಂದ ಹೆಣೆಯಲ್ಪಟ್ಟ ಬಾಸಿಂಗವನ್ನಲ್ಲ, ಶಿವಶರಣ ಪಾದದ ಆವಿಗೆಗಳನ್ನು. ನಾನು ಚನ್ನಮಲ್ಲಿಕಾರ್ಜುನನ ಚನ್ನವಧುವವ್ವ. ಬೇರೆ ಶೃಂಗಾರ ನನಗೇಕೆ ಹೇಳು, ಅಲ್ಲವೇ ಗುರುಗಳೇ? ಗುರುಗಳು ಅಭಿಮಾನ ಆನಂದಗಳ ಸಮ್ಮಿಶ್ರಣ ಭಾವದಿಂದ ಮಾತನಾಡದಾದರು. ಮಹಾದೇವಿ, ನಿನ್ನ ಅಂತರಂಗಕ್ಕೆ ಈ ಪತಿಯನ್ನು ಇರಿಸಿಕೊ. ಆದರೆ ಬಹಿರಂಗವನ್ನು ವಿಮರ್ಶಿಸಿ ನೋಡು. ನಿನ್ನಲ್ಲಿ ನೀನೇ ಸ್ವಲ್ಪ ಆಲೋಚಿಸಿ ನೋಡು. ನೀನೂ ಎಲ್ಲರಂತೆ ಲಗ್ನವಾಗಿದ್ದರೆ ಈ ಅನಿಷ್ಟ ರಾಜನು ನಿನ್ನ ಮೇಲೆ ಕಣ್ಣು ಹಾಕುತ್ತಿದ್ದನೇ? ಮಂಗಳಸೂತ್ರ ಕಾಲುಂಗುರಗಳಿದ್ದರೆ ಹೆಣ್ಣಿನ ಮೇಲೆ ಕಣ್ಣು ಹಾಕುವ ಧೈರ್ಯ ಯಾವನಿಗೂ ಬರದು. ಈಗಲಾದರೂ ಏನಾಯಿತು? ನಡೆದದೆಲ್ಲ ದುಸ್ವಪ್ನ ಎಂದು ಮರೆತು ಬಿಡು.
ಕಾಲವು ಅದನ್ನು ಮಾಯಿಸುವುದು. ಸದ್ಗುಣಿಯಾದವನನ್ನು ನೋಡಿ ಮದುವೆ ಮಾಡುತ್ತೇವೆ. ನಿನ್ನ ಸಾಮಾಜಿಕ ಜೀವನಕ್ಕೆ ಅವನು ರಕ್ಷಣೆ ನೀಡುವನು. ಲಿಂಗಮ್ಮ ಮಗಳನ್ನು ಸಮೀಪಿಸಿ ಮೈದಡವಿ ಕೇಳಿದಳು. ಛೇ, ಎಂತಹ ಅಜ್ಞಾನದ ಮಾತಿದು ತಾಯಿ. ನೆಲಕ್ಕೆ ಉಗುಳಿದ ತಾಂಬೂಲವನ್ನು ತಿನ್ನೆಂದು ಹೇಳುವ ನಿನ್ನ ಮಾತು ಎಷ್ಟು ಅಸಹ್ಯಕರ. ಯುದ್ಧದಲ್ಲಿ ಹೋಗಿ ಹಿಮ್ಮೆಟ್ಟುವುದು ಎಂತಹ ಹೇಡಿತನವೋ ಅಷ್ಟೇ ಹೇಡಿತನ ಆಧ್ಯಾತ್ಮ ಪಥದಲ್ಲಿ ಇಟ್ಟಿರುವ ಹೆಜ್ಜೆಯನ್ನು ಹಿಂದಕ್ಕೆ ತೆಗೆಯುವುದು. ಹಿಂದಡಿ ಇಟ್ಟು ಬದುಕುವುದಕ್ಕಿಂತ ಮುಂದಡಿ ಇಟ್ಟು ಸಾವುದೇ ಕರಲೇಸು. ಕ್ಷಣಕಾಲ ತಡೆದು ನುಡಿದಳು. ಬಂಧನವನ್ನು ಸಡಿಲಿಸು ತಾಯಿ. ಕಬ್ಬಿಣದ ಸಂಕೋಲೆಯನ್ನು ಕಡಿದುಕೊಂಡು ಬಂದಿರುವೆ. ಹೊನ್ನಿನ ಸಂಕೋಲನೆಯನ್ನು ತೊಡಿಸಬೇಡ. ನನ್ನನ್ನು ಹರಸಿ ಬೀಳ್ಕೊಡು. ತಾಯಿಯ ಕೈಗಳನ್ನು ಸಡಿಲಿಸಿದಳು. ಎಲ್ಲಿಗೆ ಮಗಳೇ? ಅವಕ್ಕಾಗಿ ಕೇಳಿದಳು ಲಿಂಗಮ್ಮ. ನನ್ನ ಹಿಂಡನ್ನು ಕೂಡಿಕೊಳ್ಳಲು ಶರಣರ ಸಂಘಕ್ಕೆ. ಹೆತ್ತವರನ್ನು ತೊರೆದು? ಆಶ್ಚರ್ಯ ದುಃಖಗಳು ದನಿಯಲ್ಲಿ ಪುಟಿಯುತ್ತಿದ್ದವು. ಅವ್ವ, ಪಕ್ಷಿಗಳು ವಲಸೆ ಹೋಗುವುದುಂಟು. ಕಾರಣಾಂತರಗಳಿಂದ ಮೂಲ ಸ್ಥಾನವನ್ನು ತೊರೆದು ವಿಶಿಷ್ಟ ಸ್ಥಾನದಲ್ಲಿ ಕೆಲವಾರು ದಿನ ಕಳೆದು ಮತ್ತೆ ತಮ್ಮ ಮೂಲಕ್ಕೆ ಹಾರುವವು. ಶಿವನ ಹೃದಯವೇ ನನ್ನ ನಿಜ ತಾಣ. ವಲಸೆ ಬಂದು ಹೆತ್ತವರ ಆಶ್ರಯದಲ್ಲಿದ್ದೆ. ಇನ್ನು ನನ್ನ ನೆಲೆಯನ್ನು ಸೇರಿಕೊಳ್ಳುವುದು ಬೇಡವೇ? ಸಾಕು ಮಗಳೇ, ನಿನ್ನ ಶುಷ್ಕ ತತ್ವಜ್ಞಾನ. ಈ ಆವೇಶವು ಬಹಳ ದಿನ ನಿಲ್ಲದು. ಹೆತ್ತವರನ್ನು ಬಂಧು ಬಾಂಧವರನ್ನು ತೊರೆದು ಹೋಗಲು ಬುದ್ಧಿಯಿಲ್ಲವೇ? ಅವ್ವ, ರಾತ್ರಿಯಾಗುತ್ತಲೇ ಗಿಡವೊಂದರ ಮೇಲೆ ಅಸಂಖ್ಯಾತ ಪಕ್ಷಿಗಳು ಬರುವವು, ಕುಳಿತುಕೊಳ್ಳುವವು. ಸೂರ್ಯೋದಯವಾಗಿ ದಾರಿ ಕಾಣುತ್ತಲೇ ತಮ್ಮ ಪಾಡಿಗೆ ತಾವು ಚದುರುವವು. ಅದೇ ರೀತಿ ಸಂಸಾರದ ಈ ವೃಕ್ಷದಲ್ಲಿ ನೀನು, ನಾನು, ಅಪ್ಪ, ನಮ್ಮ ಬಂಧುಗಳು ಎಲ್ಲರೂ ಪಕ್ಷಿಗಳು. ಕೆಲವು ದಿನಗಳ ಬಂಧನವಿದು. ಅಜ್ಞಾನದಲ್ಲಿರುವ ತನಕ ಈ ವೃಕ್ಷದಲ್ಲಿದ್ದೆ. ಜ್ಞಾನ ಸೂರ್ಯೋದಯವಾದ ಮೇಲೆ ಅವರವರ ದಾರಿ ಅವರವರಿಗೆ ತಾನೆ. ಮಗಳೇ, ನಿನಗೆ ಮದುವೆಗೆ ಒತ್ತಾಯ ಮಾಡೆವು. ಸಂಪೂರ್ಣ ಸ್ವಾತಂತ್ರ್ಯ ನೀಡುತ್ತೇವೆ. ನಿನಗಿಚ್ಛೆ ಬಂದ ಸಾಧನೆ ಮಾಡಿಕೊಂಡು ಮನೆಯಲ್ಲೇ ಇರು ಮಗಳೇ. ಓಂಕಾರನು ದುಃಖ ತಪ್ತನಾಗಿ ನುಡಿದನು. ಅಪ್ಪ, ನಿಮ್ಮ ದುಃಖದ ಆಳವನ್ನು ನಾನರಿಯಬಲ್ಲೆ. ಆದರೆ ನನ್ನ ಗುರಿ ಎರಡು. ಒಂದು ಉನ್ನತ ಸಾಧನೆ, ಎರಡನೆಯದು ವಿಶ್ವ ಕುಟುಂಬತ್ವ. ಅಪಾರವಾದ ಘನಗಂಭೀರ ಸಮುದ್ರದಲ್ಲಿ ತಾರಾಪಥವನ್ನು ನೋಡುತ್ತಾ ಭೈತ್ರವನ್ನು ಏರಿದರೆ ಅದು ಸಕಲ ಪದಾರ್ಥಗಳನ್ನು ಸ್ಥಳಗಳಿಗೆ ಮುಟ್ಟಿಸುವುದು. ಹಾಗೆಯೇ ಆಧ್ಯಾತ್ಮ ಸಾಗರದಲ್ಲಿ ಈ ಶರೀರದ ನೌಕೆಯಲ್ಲಿ ಸಾಧನೆಯ ಸಂಪತ್ತನ್ನು ತುಂಬಿರುವೆ. ಈ ನೌಕೆ ಮುನ್ನಡೆಸಲು ದೈವೀ ಕಾರುಣ್ಯದ ತಂಗಾಳಿ, ಶರಣರ ಮಾರ್ಗದರ್ಶನದ ತಾರಾಪಥವು ಬೇಕಲ್ಲವೇ? ಮಾರ್ಗದರ್ಶಕರಿಲ್ಲದೆ ಸಾಧನೆ ಹೇಗಾದೀತು? ನಿಜ ಓಂಕಾರ. ಅಷ್ಟೇ ಅಲ್ಲ, ನಿನ್ನ ಮಗಳು ವಿಶ್ವ ಕುಟುಂಬಿನಿಯಾಗಬೇಕಾಗಿದೆ. ಕಪ್ಪೆಯ ಚಿಪ್ಪು ತಾನು ಹೆತ್ತ ಮುತ್ತು ತನ್ನದೇ ಹಕ್ಕೆಂದು ಮುತ್ತನ್ನು ಅಡಗಿಸಿ ಇಟ್ಟುಕೊಂಡರೆ ಅದರ ಬೆಲೆ ಜಗಕ್ಕೆ ತಿಳಿದೀತೆ. ನದಿಯು ತನ್ನ ಸ್ವತ್ತೆಂದು ಗಿರಿಯ ಗರ್ಭವು ತನ್ನಲ್ಲೇ ಅಡಗಿಸಿ ಇಟ್ಟುಕೊಂಡರೆ ತೊರೆಯು ಜಗಕ್ಕೆ ಉಪಯುಕ್ತವಾದೀತೆ. ಗಿಡವು ತಾನು ಬಿಸಿಲಿನಲ್ಲಿ ನಿಂತು ದಾರಿಗಾರರಿಗೆ ನೆರಳು ಕೊಡುವುದು. ನೀವು ಅಗಲಿಕೆಯನ್ನು ಸಹಿಸಿ ಮಗಳನ್ನು ವಿಶಾಲ ಪ್ರಪಂಚಕ್ಕೆ ಕಳಿಸಿದರೆ ಬಹುದೊಡ್ಡ ಕಾಣಿಕೆಯನ್ನು ನೀಡಿದಂತಾಗುವುದು. ಹೌದಮ್ಮ, ನಾನು ಹೇಳಬೇಕಾದುದನ್ನು ಗುರುಗಳೇ ಹೇಳಿದರು. ತಾಯಿ, ನನ್ನ ಸಾಧನೆಗೆ ನನ್ನನ್ನು ಬಿಟ್ಟುಬಿಡು. ಮಹಾದೇವಿ ಕೇಳಿದಳು. ಎಂತಹ ಸುಡುಗಾಡು ಸಾಧನೆ ಮಾಡ ಹೋಗುವೆ? ಹೆತ್ತವರ ಕಣ್ಣೀರನ್ನು ಉದುರಿಸಿ ಅವರನ್ನು ದುಃಖ ಸಾಗರದಲ್ಲಿ ಮುಳುಗಿಸಿ ಅಲ್ಲಿ ಏನು ಮಾಡ ಹೋಗುವೆ? ದೇವರಾದರೂ ನಿನಗೆ ಹೇಗೊಲಿವನು? ಸಂಕಟ ತುಂಬಿದ ಸಿಟ್ಟಿನಿಂದ ಲಿಂಗಮ್ಮ ನುಡಿದಳು. ಅವ್ವ, ಊರಿನಲ್ಲಿ ಕೆರೆಯನ್ನು ಕಟ್ಟಿ ನೀರು ನಿಲ್ಲಿಸುವರಲ್ಲವೇ? ಹಾಗೆ ಕಟ್ಟಿದಾಗ ಎಷ್ಟೊಂದು ಭೂಮಿಯಲ್ಲಿ ನೀರು ನಿಂತು ಅದು ಮುಳುಗುವುದು, ಉಳಿಮೆಗೆ ಬಾರದಾಗುವುದು. ಹಾಗೆಂದು ಕೆರೆ ಕಟ್ಟುವುದನ್ನು ಬಿಡರು. ಏಕೆ? ವರ್ಷಗಟ್ಟಲೆ ನೀರು ಸಂಗ್ರಹಿಸಿ ನೂರಾರು ಹೊಲಗಳಿಗೆ ನೀರುಣಿಸಬಹುದಲ್ಲವೇ? ಹಾಗೆಯೇ ತಾಯಿ, ಹೆತ್ತವರ ಕಣ್ಣೀರು ನನ್ನಿಂದಾಗಿ ಉದುರಿದರೆ ಏನಂತೆ? ಸುತ್ತಣ ಸಹಸ್ರಾರು ಜನರ ಕಣ್ಣೀರನ್ನು ಒರೆಸ ಹೋಗುವೆ. ವಿಲಕ್ಷಣವಾದ ಕೆಚ್ಚು ತುಂಬಿತ್ತು ಮಹಾದೇವಿಯ ನುಡಿಗಳಲ್ಲಿ. ಮಹಾದೇವಿ, ನಿನ್ನ ಉದ್ದಟ ಮಾತಿಗೆ ಮುಕ್ತಾಯ ನೀಡು. ಹೆತ್ತವರಿಗೆ, ಹಿರಿಯರಿಗೆ ಸ್ವಲ್ಪವಾದರೂ ಬೆಲೆ ಕೊಡಬೇಕು. ಹೆಂಗಸು ಹೊರ ಜಗತ್ತಿನಲ್ಲಿ ಬಾಳುವುದು ಎಷ್ಟು ಕಷ್ಟಕರ ಗೊತ್ತೇ? ಗಂಡಸಾಗಿದ್ದರೆ ಇಷ್ಟೇಕೆ ಕೇಳಿಕೊಳ್ಳುತ್ತಿದ್ದೆವು? ಅದಕ್ಕೆಂದೇ ಶಾಸ್ತ್ರಗಳು ಹೆಣ್ಣನ್ನು ಮಾಯೆಯೆಂದು ಒಕ್ಕೊರಲಿನಿಂದ ಕರೆಯುತ್ತವೆ. ಶಿವಮೂರ್ತಪ್ಪ ಒರಟು ಧ್ವನಿಯಲ್ಲಿ ಹೇಳಿದ. ನಿಮ್ಮ ಮಾತು ಬಲು ನಿಜ ದೊಡ್ಡಯ್ಯ. ಆದರೆ ಇದನ್ನು ನೆನಪಿನಲ್ಲಿಡು. ಹೆಣ್ಣು ಹೆಣ್ಣಾದರೆ ಗಂಡಿನ ಸೂತಕ, ಗಂಡು ಗಂಡಾದರೆ ಹೆಣ್ಣಿನ ಸೂತಕ. ಮನದ ಸೂತಕ ಹಿಂಗಿದೊಡೆ ತನುವಿನ ಸೂತಕಕ್ಕೆ ತೆರಹುಂಟೆ. ಅಯ್ಯ, ಮೊದಲಿಲ್ಲದ ಸೂತಕಕ್ಕೆ ಮರುಳಾಯಿತು ಜಗವೆಲ್ಲವೂ. ಎನ್ನ ದೇವ ಚನ್ನಮಲ್ಲಿಕಾರ್ಜುನನೆಂಬ ಗುರುವಂಗೆ ಜಗವೆಲ್ಲ ಹೆಣ್ಣು ನೋಡ ಅಯ್ಯ. ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು 36ನೇ ಅಧ್ಯಾಯದ 2ನೇ ಭಾಗ. ಮುಂದುವರಿದ ಭಾಗವನ್ನು ನಾಳಿನ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ.